ನೀವು ವೇಸ್ಟ್ ಮಾಡುತ್ತಿರುವ ಪ್ರತಿಯೊಂದು ಸೆಕೆಂಡ್ನಲ್ಲಿ ಇನ್ನೊಬ್ಬ ಯಾರೋ ಓದುತ್ತಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಬಟ್ ನಿಮಗೆ ಸಿಗಬೇಕಾದ ಹಣ ಸಿಗ್ತಾ ಇಲ್ಲ, ಜಾಬ್ ಸಿಗ್ತಾ ಇಲ್ಲ, ರ್ಯಾಂಕ್ ಸಿಗ್ತಾ ಇಲ್ಲ, ನೆಮ್ಮದಿ ಸಿಗ್ತಾ ಇಲ್ಲ, ಕೊನೆಗೆ ಸಕ್ಸಸ್ ಕೂಡ ಸಿಗ್ತಾ ಇಲ್ಲ. ಹಾಗಾದರೆ ನೀವು ಯೋಚನೆ ಮಾಡಿದ್ದೀರಾ ಯಾಕೆ ಹೀಗಾಗ್ತಾ ಇದೆ ಅಂತೇಳಿ? ಓದಲೇಬೇಕು ಅಂತೇಳಿ ಅಂದ್ಕೊಂಡಿರ್ತೀರಿ. ಬಟ್ ಓದೋ ಟೈಮ್ದಲ್ಲಿ ನಿದ್ದೆ ಬರುತ್ತಾ? ನಿದ್ದೆ ಜೊತೆಗೆ ವಾಟ್ಸಪ್ ನೋಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ಫೇಸ್ಬುಕ್ ನೋಡ್ತೀವಿ, ಟೋಟ್ನಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀವಿ. ಬಟ್ ಓದಕ್ಕೆ ಕೂತ್ರೆ ನಾಳೆ ಓದಿರಾಯ್ತು ಅಂದ್ಕೊಂಡು ಬಿಟ್ಬಿಡ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಒಂದು ಮಾತು ನೆನಪಿಗೆ ಬರ್ತದೆ. ಇಲ್ಲಿ ಕಷ್ಟಪಡುವವನಿಗೆ ಇಷ್ಟಪಡುವ ಬಾಳು. ಅಂದರೆ ಈ ಕಷ್ಟಪಟ್ಟು ಹೋದರೆ ಮುಂದೆ ಅವನಿಗೆ ಒಳ್ಳೆ ಬಾಳು ಸಿಗುತ್ತಾ? ನಿಜ ಕಷ್ಟ ಆಗುತ್ತೆ, ಬಟ್ ನೋವು, ದುಃಖ, ನಲಿವು ಕೂಡ ನಮಗೆ ಬರುತ್ತಾ. ಬಟ್ ಇದು ಯಾರೂ ಕೇಳಲ್ಲ. ಕೊನೆಗೆ ನಮ್ಮ ರಿಸಲ್ಟ್ ಮಾತ್ರ ಕೇಳ್ತಾರೆ ವಿದ್ಯಾರ್ಥಿಗಳೇ. ರಿಸಲ್ಟ್ ಇಲ್ಲ ಅಂತಂದರೆ ನಿಮಗೆ ನಮ್ಮ ತಂದೆ ತಾಯಿಗೆ ಏನು ಮಾಡ್ದ ನಿನ್ನ ಮಗ, ಏನು ಮಾಡಿದಳು ನಿನ್ನ ಮಗಳು ಅಂತೇಳಿ ಕೇಳ್ತಾ ಇದ್ದಾರೆ. ಆವಾಗ ನಮ್ಮ ತಂದೆ ಅಥವಾ ನಮ್ಮ ತಾಯಿ ಉತ್ತರ ಕೊಡೋಕ್ಕೆ ಯಾವುದೇ ನಮಗಲ್ಲಿ ಆನ್ಸರ್ಗಳಿಲ್ಲ, ಉತ್ತರಗಳಿಲ್ಲ. ಅದಕ್ಕೋಸ್ಕರ ನಾವು ಇವಾಗ ಕಷ್ಟಪಟ್ಟು ಇಷ್ಟರ ಜೊತೆಗೆ ಕಷ್ಟಪಟ್ಟು ಓದಿದರೆ ನಮ್ಮ ತಂದೆ ತಾಯಿ ಕುಟುಂಬಕ್ಕೆ ನಾವು ನೆಮ್ಮದಿಯಂತೆ ಕೊಡ್ಬೋದು ಮುಂದೆ. ಇವಾಗೇನಾದರೂ ಆಗಲಿಲ್ಲ ಅಂತಂದರೆ ಮುಂದೆ ಬಹಳ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ಇಷ್ಟಪಟ್ಟು ಕಷ್ಟದ ಜೊತೆಗೆ ಮುನ್ನಡಿಬೇಕು ಅಂಥೇಳಿ ನಾನು ನಿಮಗೊಂದು ಮಾತು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೀಕ್ಷಕರೇ, ಥ್ಯಾಂಕ್ ಯು.